ಇದೀಗ ಮುಖ್ಯಾಂಶಗಳು. ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಮಿತಿಗೆ ರಾಜ್ಯಾಧ್ಯಕ್ಷ ಆರ್.ವಿ. ಲೋಕೇಶ್, ಸಂಸ್ಥಾಪಕ ಅಧ್ಯಕ್ಷ ಕಳ್ಳಹಳ್ಳಿ ವೆಂಕಟೇಶ್ ಹಾಗೂ ಆಂಧ್ರಪ್ರದೇಶದ ಕಾವಡಿ ರವೀಂದ್ರ ರವರ ಅಧ್ಯಕ್ಷತೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಮಿತಿಗೆ ರಾಜ್ಯಾಧ್ಯಕ್ಷ ಆರ್.ವಿ. ಲೋಕೇಶ್, ಸಂಸ್ಥಾಪಕ ಅಧ್ಯಕ್ಷ ಕಳ್ಳಹಳ್ಳಿ ವೆಂಕಟೇಶ್ ಹಾಗೂ ಆಂಧ್ರಪ್ರದೇಶದ ಕಾವಡಿ ರವೀಂದ್ರ ರವರ ಅಧ್ಯಕ್ಷತೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ನೂತನ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಈ ದಿನ ಚಿಂತಾಮಣಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಮಿತಿಯ ನೂತನ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ಆರ್.ವಿ. ಲೋಕೇಶ್ ಅವರು ಭಾಗವಹಿಸಿದ್ದಾರೆ. ರಾಜ್ಯ ಖಜಾಂಚಿಯಾಗಿರ್ತಕ್ಕಂಥ ಎಂ. ಮುರಾಜಿ ಅವರು ಮತ್ತು ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಜೊತೆಗೆ ಪಕ್ಕದ ರಾಜ್ಯದ ಕಾವಡಿ ರವೀಂದ್ರನಾಥ್ ಅವರನ್ನು ನೂತನವಾಗಿ ಆಂಧ್ರ ಪ್ರದೇಶದ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ತಮ್ಮ ಹೋರಾಟಗಳು ಏನೇ ಆಗಿರಲಿ, ಯಾವುದೇ ಜಿಲ್ಲೆ ಆಗಿರಲಿ, ಯಾವುದೇ ತಾಲೂಕಾಗಿರಲಿ, ನಾವು ಅನ್ಯಾಯ ಕಂಡು ಬಂದಾಗ ನಾವು ಒಂದು ಸಕ್ರಿಯವಾಗಿ ಹೋರಾಟ ಮಾಡ್ತೀವಿ. ಅದರ ಬಗ್ಗೆ ಅಧಿಕಾರವಾಗಿ ಏನು ಕಾರ್ಯಕ್ರಮ ತಗೋಬೇಕೋ ನಾವು ತಗೊತೀವಿ. ನಮ್ಮ ಆರ್.ವಿ. ಲೋಕೇಶ್ ಅವರು ಈ ಮುಂದಿನ ಡಿಸೆಂಬರ್, ಈ ತಿಂಗಳಲ್ಲ ಮುಂದಿನ ವರ್ಷದ ರಾಜ್ಯ ಮಟ್ಟದ ಒಂದು ಪುಟ್ಟಣ್ಣ ಕಂಗಾಲ್ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಭೆಯಲ್ಲಿ. ಇದಕ್ಕೆ ಅತಿ ಮುಖ್ಯ ಗಣ್ಯರು ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ರಾಷ್ಟ್ರ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಭಾಗವಹಿಸ್ತಾರೆ. ಇದೆಲ್ಲ ಸಕ್ರಿಯವಾಗಿರಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಿಸ್ಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.